ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಈ ಗಾದೆ ಯಾರ್ಗ್ ಅನ್ವಯ ಆಗುತ್ತೆ ಅಂತ ಹೇಳಿ ಒಂದ್ಸರಿ ವಿಡಿಯೋ ನೋಡಿ ಆಮೇಲೆ ಮಾತಾಡಿ. ನನ್ನನ್ನು ಯಾರು ನೋಯಿಸ್ತಾರೆ, ನನ್ನ ಬಗ್ಗೆ ಯಾರು ಮಾತಾಡ್ತಾರೆ, ಅವ್ರ ವಂಶ ಸರ್ವನಾಶ ಹೋಗ್ಬಿಡುತ್ತೆ. ನನಗಿರೋ ನಂಬಿಕೆ ಅದು. ಬದುಕಕ್ಕೆ ಇರಲ್ಲ, ಖಂಡಿತ ಅಲ್ಲ ಕೂಡ. ನೋಡ್ತಾರಲ್ವಾ ಆರ್ಯವರ್ಧನ್ ಗುರೂಜಿ ಏನ್ ಹೇಳ್ತಾ ಇದ್ದಾನೆ, ಅವ್ರನ್ನ ಯಾರು ನೋಯಿಸ್ತಾರೋ ಅವರ ವಂಶ ಸರ್ವನಾಶ ಆಗೋಗುತ್ತೆ, ಅವ್ರನ್ನ ಅವರು ಬದುಕೋದಿಲ್ಲ ಅಂತ ಹೇಳಿ ಆರ್ಯವರ್ಧನ್ ಗುರೂಜಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಇವ್ರು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ? ಇವರ ಮನಸ್ಸನ್ನ ನೋಯಿಸಿರ್ತಕ್ಕಂಥವ್ರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಯಾರು ಇವರ ಮನಸ್ಸನ್ನು ನೋಯಿಸಿದ್ರು, ಯಾಕೆ ನೋಯಿಸಿದ್ರು ಅದು ತಿಳ್ಕೊಬೇಕಲ್ವಾ? ಇವರ ಮನಸ್ಸನ್ನ ನೋಯಿಸೋದಕ್ಕೆ ಕಾರಣ ಏನು ಅಂತ ಹೇಳಿ ನೀವೇ ಒಂದು ವಿಡಿಯೋ ನೋಡಿ. ಈಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ ಯಾರಿಗೂ ಗೊತ್ತ. ನನ್ನ ತಿಗ ಆಗಿರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ. 100% ಬರೆದ್ಬಿಟ್ಟು ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ನೋಡಿದ್ರಲ್ವಾ, ಇವರ ಮನಸ್ಸನ್ನ ನೋಯಿಸೋದಕ್ಕೆ ಕಾರಣ ಇವ್ರು ಮಾತಾಡಿರ್ತಕ್ಕಂತಹ ಮಾತುಗಳೇ. ಇವ್ರು ಏನ್ ಮಾತಾಡಿದ್ರಂತೆ ನೀವು ಸ್ಪಷ್ಟವಾಗಿ ಕೇಳಿದ್ರಿ. ಕೋಟ್ಯಾಂತರ ಭಕ್ತರು ನಂಬಿರುವಂತಹ ಮಹಾಲಕ್ಷ್ಮಿ ತಾಯಿಯನ್ನ, ಪೂಜೆ ಮಾಡುವಂತಹ ಮಹಾಲಕ್ಷ್ಮಿ ತಾಯಿಯನ್ನ ಇವ್ರು ಇಷ್ಟ ಬಂದಂಗೆ ಹೋಲಿಕೆ ಮಾಡಿ ಮಾತಾಡಿ ಕೋಟ್ಯಾಂತರ ಭಕ್ತರ ಮನೋಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ರೆ, ಅವರ ಮನಸ್ಸನ್ನ ನೋಯಿಸಿದ್ರೆ ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಇವ್ರ ಮನಸ್ಸು ನೋಯಿಸೋದಂತೆ. ಇವರ ಮನಸ್ಸು ನೋಯಿಸಿರ್ತಕ್ಕಂಥವ್ರ ವಂಶಗಳೆಲ್ಲ ಸರ್ವನಾಶ ಆಗೋಗ್ಬೇಕಂತೆ, ಅವ್ರು ಬದುಕಬಾರ್ದಂತೆ. ಗುರೂಜಿ ಆಗಿರ್ತಕ್ಕಂಥವ್ರು ಇಡುವಂತಹ ಶಾಪಗಳು ಅದು ಏನಕ್ಕೋಸ್ಕರ? ಇವ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನೇ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ, ಇವ್ರು ಮಾತಾಡಿರ್ತಕ್ಕಂತಹ ಮಾತುಗಳನ್ನೇ ಟ್ರೋಲ್ ಮಾಡಿರೋದಕ್ಕೋಸ್ಕರ ಅವ್ರ ವಂಶಗಳ ಸರ್ವನಾಶ ಆಗೋಗ್ಬೇಕಂತೆ. ಅಂದ್ರೆ ನೀವು ಕೋಟ್ಯಾಂತರ ಲಕ್ಷಾಂತರ ಭಕ್ತರ ಮನೋಭಾವನೆಗಳನ್ನ ನೋಯಿಸಿದ್ರೆ ಅದು ತಪ್ಪಲ್ವಾ? ಹೇಳಿ, ತಪ್ಪಲ್ವಾ? ನೀವು ಮಾತ್ರ ಎಲ್ಲಾರು ಹಿಂದೂಗಳ ಮನೋಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ಬೋದು, ಮನಸ್ಸನ್ನ ನೋಯಿಸ್ಬೋದು. ಅಂದ್ರೆ ನಾವ್ ಯಾರು ಮನುಷ್ಯರಲ್ವಾ? ನೀವು ಮಹಾಲಕ್ಷ್ಮಿ ಬಗ್ಗೆ ಇಷ್ಟಾನುಸಾರ ಮಾತಾಡಿದ್ರೆ, ನೀವು ಇಷ್ಟಾನುಸಾರ ದೇವಿ ದೇವತೆಗಳ ಬಗ್ಗೆ ಮಾತಾಡಿದ್ರೆ, ನೀವು ನ್ಯೂಮರಾಲಜಿಸ್ಟ್ ಅನ್ಕೊಂಡು ಸಂಖ್ಯೆಗಳಿಂದ ಭವಿಷ್ಯ ಹೇಳ್ತೀನಿ ಅಂತ ಹೇಳಿ ನೀವು ಹೇಳ್ಕೊಂಡು ನೀವು ಈ ರೀತಿ ಮಹಾಲಕ್ಷ್ಮಿ ತಾಯಿಯ ಬಗ್ಗೆ ನೀವು ಇಷ್ಟಾನುಸಾರ ಮಾತಾಡಿದ್ರೆ ನಮ್ಮ ಮನಸ್ಸು ನೋಯ್ಬಾರ್ದ? ಅಂದ್ರೆ ನಾವು ಮನುಷ್ಯರಲ್ವಾ? ನೀವು ಮಾತ್ರ ಮನುಷ್ಯರು, ನಿಮ್ಮ ಮನಸ್ಸು ಮಾತ್ರ ನಿಮ್ಮ ಮನೋಭಾವನೆಗಳಿಗೆ ಮಾತ್ರ ಧಕ್ಕೆ ಉಂಟಾಗುತ್ತೆ. ನಿಮ್ಮ ಮನಸ್ಸನ್ನ ನೋಯಿಸಿರೋರು ಕುಟುಂಬಗಳು ಮಾತ್ರ ಸರ್ವನಾಶ ಆಗೋಗ್ಬೇಕು ಅಲ್ವಾ? ಯಾರು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿರ್ತಕ್ಕಂಥವ್ರ ವಂಶಗಳು ನಾಶ ಆಗೋಗ್ಬೇಕು, ಇದು ಉದ್ದೇಶ. ನಿಮ್ಮ ಒಂದು ಮನಸ್ಸನ್ನ ನೋಯಿಸೋದಕ್ಕೆ ನೀವೇ ಕಾರಣ ರೀ ಆರ್ಯವರ್ಧನ್ ಗುರೂಜಿ ಅವರೇ, ನೀವೇ ಕಾರಣ. ಅರ್ಥ ಆಗ್ತಾ ಇದೆಯಾ? ಸರಿ, ಇನ್ನೊಂದು ವಿಡಿಯೋ ನೋಡಿ ಒಂದ್ಸರಿ. ನಮ್ಮಂತರು ನಾವು ರಾಜಕಾರಣಿ ಆಗದಿರೋ ಪರವಾಗಿಲ್ಲ, ನನ್ನ ಕೊಡುಗೆಯನ್ನ ನೀವು ರಾಜಕಾರಣಿ ಆಗೋದು ಇಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ರಾಜಕಾರಣಿ ಆಗೋದು ಇಲ್ಲ, ನೀವು ಆಗೋದು ಬೇಡ. ದೇಶದ ಪ್ರೈಮ್ ಮಿನಿಸ್ಟರ್ಗಳು, CMಗಳು ನನ್ನ ಸಲಿಗೆನ, ದೇಶದ ಪ್ರೈಮ್ ಮಿನಿಸ್ಟರ್ ಇನ್ನ ಒಳ್ಳೇದು. ಪ್ರಪಂಚದಲ್ಲಿರುವಂತಹ ಎಲ್ಲಾ ಪ್ರೈಮ್ ಮಿನಿಸ್ಟರ್ಗಳು ಬಂದು ನನ್ನ ಸಲಹೆಗಳನ್ನು ತಗೋಬೇಕು ಅಂದಿಲ್ಲ, ತಗೋಬೇಕು. 100% ಗೌರ್ಮೆಂಟ್ನ ಹೇಗೆ ನಡೆಸಬೇಕು, ಹೇಗೆ ಲಾಭ ಮಾಡಬೇಕು, ಹೇಗೆ ನೋಡ್ರಪ್ಪ, ಇವಾಗ ಕರ್ನಾಟಕದಲ್ಲಿ ಪ್ರಸ್ತುತ ಇರುವಂತಹ ಗೌರ್ಮೆಂಟ್ ನಮ್ಮ DKC ಸರ್ಕಾರ ಒಂದು ಇವರ ಸಲಹೆ ತಗೊಳ್ಳಿ, ನಮ್ಮ ಆರ್ಯವರ್ಧನ್ ಗುರೂಜಿ ಅವರ ಸಲಹೆ ತಗೊಳ್ಳಿ. ಇವರು ಯಾರ್ಯಾರ ಹಿಂದೆ ಏನೇನಿದೆ, ಎಲ್ಲೆಲ್ಲಿ ಹೋಲಿಕೆ ಮಾಡಿ ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಯಾವ ತರ ನಡೆಸ್ಬೇಕು, ಯಾವ ತರ ವಸೂಲಿ ಮಾಡ್ಬೇಕು, ದಂಧೆಗಳು ಮಾಡ್ಬೇಕು ಅಂತ ಹೇಳಿ ಆರ್ಯವರ್ಧನ್ ಗುರೂಜಿ ಕಲ್ಸ್ಕೊಡ್ತಾರೆ. ಜನಗಳ ಜೊತೆ ಹೋಗ್ಬೇಕು, ಜನಗಳನ್ನ ಹೇಗ್ ನಾಡಿ ಮಿಡ್ತವನ್ನ ಕಾಪಾಡ, ಹೇಗೆ ಜನಗಳ ಜೊತೆ ಹೋಗ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಒಂದು ಜನರ ಮನೋಭಾವನೆಗಳು ಧಕ್ಕೆ ಉಂಟಾದ್ರೂ ಸರೇನೆ ನಾವು ಮಾತಾಡೋ ಮಾತುಗಳು ಮಾತಾಡಿ ಯಾವ ತರ ವ್ಯೂಸ್ ತಗೋಬೇಕು ಅಂತ ಹೇಳಿ ಇವರು ಸಲಹೆಗಳನ್ನು ರಾಜಕಾರಣಿ ತಗೋಬೇಕು. 100% ಈ ನಾಡಿ ಮಿಡಿತವನ ಆರ್ಯವರ್ಧನ್ ಟ್ರೋಲ್ ಆಗ್ತಾನಲ್ಲ, ಜನಕ್ಕೆ ಬೇಕಾರದ ಆರ್ಯವರ್ಧನ್ ನಾಡಿ ಮಿಡಿತವನ್ನೇ ಕಾಪಾಡ್ಕೋಬೇಕು.
ನಾಡಿ ಮಿಡಿತವನ್ನ ಹೇಗೆ ಕಾಪಾಡ್ಕೋಬೇಕು ಇವ್ರ ಹತ್ರ ಕಲಿಬೇಕು ನೀವೆಲ್ಲ. ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ಯಾವ್ದನ್ನ ಹೋಲಿಕೆ ಮಾಡಿ ಜನರ ಮನೋಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ಬೇಕು, ಯಾವ ರೀತಿ ಶಾಪನಾರ್ಥಗಳನ್ನ ನೀಡಬೇಕು, ರಾಜಕಾರಣಿಗಳು ಇವ್ರ ಹತ್ರ ನೋಡ್ ಕಲ್ತ್ಕೊಳ್ಳಿ. ಆರ್ಯವರ್ಧನ್ ಟ್ರೋಲ್ ಆಗ್ತಾನಲ್ಲ. ಟ್ರೋಲ್ ಆಗ್ತಾನೆ ಅಂದ್ರೆ ಯಾರಿಂದ ಟ್ರೋಲ್ ಆಗ್ತಾರೆ? ನೀವು ಮಾಡಿರ್ತಕ್ಕಂಥ ಕೆಲಸಗಳಿಂದಾನೇ ತಾನೇ ಟ್ರೋಲ್ ಆಗೋದು. ಇವಾಗ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಖಂಡಿತ ಯಾರೋ ಒಬ್ರು ಯಾವ್ದೋ ಒಂದು ಮಾತಿಗೆ ಟ್ರೋಲ್ ಮಾಡೇ ಮಾಡ್ತಾರೆ. ಅರ್ಥ ಆಯ್ತಾ? ಸೋಷಿಯಲ್ ಮೀಡಿಯಾ ಅಂತಂದ್ರೆ ಅಷ್ಟೇನೆ, ಟ್ರೋಲ್ ಮಾಡೇ ಮಾಡ್ತಾರೆ. ಅದು ಖಂಡಿತ ನಿಮ್ಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ನೀವು ಎಷ್ಟೋ ವರ್ಷಗಳಿಂದಾನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರೆ, ಗುರೂಜಿ ಅವರೇ ನಿಮ್ಗೆ ಹೇಳ್ತಾ ಇದೀನಿ ಅಲ್ವಾ? ಟ್ರೋಲ್ ಆಗೋದು ಖಂಡಿತ. ಅದೆಷ್ಟೇ ಒಳ್ಳೆ ಮಾತುಗಳು ಹೇಳಿದ್ರು ಟ್ರೋಲ್ ಮಾಡೋರು, ಟ್ರೋಲ್ ಅಂದ್ರೆ ಎಲ್ಲರೂ ಟ್ರೋಲರ್ಸ್ ಎಲ್ಲರೂ ಅಲ್ಲ, ಕೆಲವೊಂದು ಬ್ಯಾಚ್ಗಳು ಎಷ್ಟೇ ಒಳ್ಳೇದಾಗಿ ಮಾತಾಡಿದ್ರು ಇವ್ರು ಅಸಭ್ಯವಾಗಿ ಅಶ್ಲೀಲವಾಗಿ ಟ್ರೋಲ್ ಮಾಡ್ತಾರೆ. ಅದು ಬೇರೆ ಬ್ಯಾಚ್. ನಾವು ಚೆನ್ನಾಗಿ ಮಾತಾಡಿ ಜನರ ಹಿತಕ್ಕೋಸ್ಕರ ಮಾತಾಡಿದ್ರು ಟ್ರೋಲ್ ಮಾಡ್ತಾರೆ. ಅದರಲ್ಲಿ ನೀವು ಅಸಭ್ಯ ಪದಗಳನ್ನು ಉಪಯೋಗಿಸಿದ್ದೀರಾ, ಕೋಟ್ಯಾಂತರ ಹಿಂದೂಗಳ ಮನೋಭಾವನೆಗಳಿಗೆ ಧಕ್ಕೆ ಮಾಡೋ ರೀತಿಯಾಗಿ ನೀವು ಮಾತಾಡಿದ್ದೀರಾ, ನೀವು ಟ್ರೋಲ್ ಮಾಡ್ದಿರಾ ಇರ್ತಾರ? ಒಂದ್ಸರಿ ನೀವು ಯೋಚನೆ ಮಾಡ್ಬೇಕು. ಭಾಳ ವಿಶೇಷವಾಗಿ ಇವತ್ತು ಕೂಡ ನಿಮ್ಗೆ ನಾನು ಹೇಳ್ತೀನಿ ಕೇಳ್ರಿ, ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆರ್ಯವರ್ಧನ್ ಕ್ರಿಸ್ಟಲ್ ನಿಮ್ಮರದಲ್ಲಿ 3 ಕೋಟಿ ಜನ ಇದ್ದಾರೆ ನನ್ನ ಫಾಲೋ ಮಾಡ್ತಿರೋದು. ಫ್ರೆಂಡ್ಸ್ ಆಗೋದು ಬೇರೆ, ಫಾಲೋ ಮಾಡೋದು ಬೇರೆ. 3 ಕೋಟಿ ಜನ ಯಾರ್ರಿ ಇವರು? 3 ಕೋಟಿ ಜನ ಎಲ್ಲ ಹಿಂದೂಗಳೇ ತಾನೆ, ಬೇರೆ ಮತಸ್ಥರು ಇರಲ್ಲ ತಾನೆ. 3 ಕೋಟಿ ಜನ ಏನಕ್ಕೆ ಫಾಲೋ ಮಾಡ್ತಾರೆ ಹೇಳಿ? 3 ಕೋಟಿ ಇರ್ಲಿ, 3 ಲಕ್ಷ ಇರ್ಲಿ, ಅದಕ್ಕಿಂತ ಜಾಸ್ತಿ ಇರ್ಲಿ, ಏನಕ್ಕೆ ಫಾಲೋ ಮಾಡ್ತಾರೆ? ಯಾರು ಫಾಲೋ ಮಾಡ್ತಾರೆ? ಹಿಂದೂಗಳೇ ಫಾಲೋ ಮಾಡ್ತಾರೆ. ಏನಕ್ಕೋಸ್ಕರ ಫಾಲೋ ಮಾಡ್ತಾರೆ? ಏನೋ ಇವ್ರು ದಬ್ಬಾಕ್ತಾರೆ, ಇವ್ರೇನೋ ನಮ್ಗೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಾರೆ, ಇವ್ರು ಹೇಳೋದನ್ನ ಕೇಳಿ ಪರಿಹಾರ ಮಾಡೋಣ, ಏನೋ ಒಂದಷ್ಟು ಜೀವನ ನೆಮ್ಮದಿಯಾಗಿ ನಡ್ಸೋಣ ಅಲ್ವಾ? ಇವ್ರ ವಿಡಿಯೋಗಳು ನೋಡಿ. ನೀವು ಮಾಡ್ತಾ ಇರುವಂತಹ ಕೆಲಸಗಳೇನು? ಹಾಗಾದ್ರೆ ಮಹಾಲಕ್ಷ್ಮಿಯನ್ನ ಇಲ್ಲೆಲ್ಲೋ ಹೋಲಿಕೆ ಮಾಡಿ ಮಾತಾಡ್ತೀರಾ. ಒಂದ್ ರೀತಿ ಏನೋ ಒಂದ್ ರೀತಿ ಧೋರಣೆಯಿಂದ ಮಾತಾಡ್ತೀರಾ. ಅಂದ್ರೆ ಒಂದ್ ರೀತಿ ಹೇಳ್ಬೇಕಂತಂದ್ರೆ ಅಹಂಕಾರದ ಧೋರಣೆಯಿಂದ ಮಾತಾಡ್ತೀರಾ ಜನಗಳನ್ನ. ಹಿಂದೆ ನಾನು ಸಹ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಯಾರಾದ್ರೂ ಜಾತಕ ಕೇಳಕ್ ಫೋನ್ ಮಾಡಿದ್ರೆ ಏನ್ ಧೋರಣೆಯಿಂದ ಮಾತಾಡ್ತೀರಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಅರ್ಥ ಆಗ್ತದೆ? ಯಾವ ಧೋರಣೆಯಿಂದ ನೀವು ಯಾವ ರೀತಿ ಮಾತಾಡ್ತೀರಾ, ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಫೇಸ್ಬುಕ್ಕಲ್ಲೂ 3 ಕೋಟಿ ಇದೆ. ಕರ್ನಾಟಕದಲ್ಲಿ ಗೂಗಲಲ್ಲಿ ನಂಬರ್ 1 ಸ್ಥಾನದಲ್ಲಿ ನಾನಿದ್ದೀನಿ ಸರ್ಚಿಂಗಲ್ಲಿ. ಆಯ್ತ್ರಿ, ಫೇಸ್ಬುಕ್ ಅಲ್ಲಿ 3 ಕೋಟಿ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ 3 ಕೋಟಿ ಇದೆ, ಯೂಟ್ಯೂಬ್ ಅಲ್ಲಿ 10 ಕೋಟಿ ಇದೆ. ನೀವು ಫಾಲೋವರ್ಸ್ ನೀವ್ ಏನ್ ಕೊಡ್ತಾ ಇದೀರಾ? ಒಳ್ಳೆ ರೀತಿ ಕೊಡ್ತಾ ಇದೀರಾ? ನೀವು ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀರಾ ನಿಮ್ ಫಾಲೋವರ್ಸ್ಗೆ? ಜಾತಕ ಕೇಳಕ್ ಫೋನ್ ಮಾಡಿದವ್ರಿಗೆ ಒಳ್ಳೆ ರೀತಿ ಕರೆಕ್ಟ್ ಆಗಿ ಹೇಳ್ತಾ ಇದೀರಾ? ಜಾತಕ ಪ್ರಜ್ಞೆ ಇದೆಯಾ? ಏನು ಹೇಳ್ತಾ ಇದೀನಿ ಅಂತ ಹೋಗ್ಲಿ ನಿಮ್ಗೆ. ನಿಮ್ಮ ಎಷ್ಟೋ ವಿಡಿಯೋಸ್ ಹುಡುಕಿದ್ರೆ ನಾನು ಹುಡುಕಿದ್ರೆ ಎಷ್ಟೋ ವಿಡಿಯೋಸ್ ಅಲ್ಲಿ ನೀವು ಹೇಳಿರ್ತಕ್ಕಂಥ ಎಷ್ಟೋ ಜಾತಕಗಳು ತಪ್ಪಿದೆ, ಅರ್ಥ ಆಗ್ತದೆ? ನಾನು ಏನ್ ಹೇಳ್ತಾ ಇದೀನಿ, ಏನ್ ಹೇಳ್ಬೇಕು ಪಬ್ಲಿಕ್ ಅಲ್ಲಿ ಅಂತೇಳಿ ಜ್ಞಾಪಕ ಇಟ್ಕೊಳ್ಳಿ. ಅಟ್ಲೀಸ್ಟ್ ಈ ವಿಡಿಯೋಸ್ ಅಪ್ಲೋಡ್ ಮಾಡೋರಾದ್ರೂ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಅದನ್ನ ತಿಳ್ಕೊಳ್ಳಿ. ಯಾವ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು, ಯಾವ್ದು ಅಪ್ಲೋಡ್ ಮಾಡಬಾರ್ದು, ಎಲ್ಲಿ ಕಟ್ ಮಾಡ್ಬೇಕು, ಎಲ್ಲಿ ಎಡಿಟ್ ಮಾಡ್ಬೇಕು, ಫಸ್ಟ್ ಕಲ್ತ್ಕೊಳ್ಳಿ. ಹೇಳಿದ್ದೆಲ್ಲಾನು ಡೈರೆಕ್ಟ್ ಆಗಿ ತಗೊಂಡ್ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ಫ್ಲೋ ಎಲ್ಲರೂ ಹೇಳ್ತಾರೆ. ನಾವು ಎಡಿಟ್ ಮಾಡೋರು ಯಾವ ರೀತಿ ಯಾವ ತೆಗ್ದಾಕ್ಬೇಕು, ಪಬ್ಲಿಕ್ ಯಾವ್ದು ಅವಶ್ಯಕತೆ ಇದೆ, ಎಡಿಟ್ ಮಾಡೋರು ಅಪ್ಲೋಡ್ ಮಾಡೋರು ಮೈಂಡ್ ಅಲ್ಲಿ ಇಟ್ಕೊಂಡು ಫಸ್ಟ್ ಆಫ್ ಆಲ್ ಅಪ್ಲೋಡ್ ಮಾಡಿ. ನಂಬರ್ 1 ಯಾವ ಹೀರೋನು ಇಲ್ಲ ಕರ್ನಾಟಕದಲ್ಲಿ, ಯಾರು ಇಲ್ಲ. ಕನ್ನಡದಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಲಿಸ್ಟ್ ಅಲ್ಲಿ ನಂಬರ್ 1 ಇದ್ದೀರಾ. ಯಾವ್ದಕ್ಕೋಸ್ಕರ? ಟ್ರೋಲ್ ಆಗಿರೋದಕ್ಕೋಸ್ಕರ. ಅವಾಚ್ಯ ಶಬ್ದಗಳನ್ನ ಬಳಸ್ಕೊಂಡು ಮಹಾಲಕ್ಷ್ಮಿಯನ್ನು ಎಲ್ಲೆಲ್ಲ ಹೋಲಿಕೆ ಮಾಡ್ಕೊಂಡು ನಂಬರ್ 1 ಸ್ಥಾನದಲ್ಲಿದ್ರೆ ಏನು, ಟಾಪ್ 10 ಸ್ಥಾನದಲ್ಲಿದ್ರೆ ಏನು, ಲಾಸ್ಟ್ ಇಂದ ಮೊದಲನೇ ಸ್ಥಾನದಲ್ಲಿದ್ರೆ ಏನು, ಪ್ರಯೋಜನ ಏನು? ಮೊದಲು ತಲೆಯಲ್ಲಿ ಏನ್ ಮಾತಾಡ್ತಾ ಇದೀನಿ ಅಂತ ಹೇಳಿ ಇಟ್ಕೊಳ್ಳಿ. ಸರ್ಚಿಂಗಲ್ಲಿ ನಂಬರ್ 1 ಇದ್ದೀನಿ ನಾನು ಕರ್ನಾಟಕದಲ್ಲಿ. ನನ್ನ ಹೆಸರನ್ನ ಗೂಗಲ್ ಸರ್ಚ್ ಮಾಡ್ತಾ ಇದ್ದಾರೆ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದಾರೆ, ಏನೋದಕ್ಕೋಸ್ಕರ ಸರ್ಚ್ ಮಾಡ್ತಾ ಇದಾರೆ? ನಿಮ್ಮ ಟ್ರೋಲ್ ಮಾಡೋದಕ್ಕೋಸ್ಕರನೇ ಅರ್ಧ ಸರ್ಚ್ ಮಾಡ್ತಾ ಇದಾರೆ. ಆರ್ಯವರ್ಧನ್ ಗುರೂಜಿ ಅಂತ ಹೇಳಿ ಗೂಗಲ್ ಅಲ್ಲಿ ಚಾಟ್ GPT ಅಲ್ಲಿ ನಿಮ್ಮ ಟ್ರೋಲ್ ಮಾಡೋದಕ್ಕೋಸ್ಕರ ಸರ್ಚ್ ಮಾಡ್ತಾ ಇದಾರೆ. ಆರ್ಯವರ್ಧನ್ ಗುರೂಜಿ ಅವರೇ ಜ್ಞಾಪಕ ಇಟ್ಕೋಬೇಕು ತಾವು. ನಿಮ್ಮ ಕಾರ್ಯಕ್ರಮಗಳು,
ನೀವು ಮಾತಾಡ್ತಕ್ಕಂಥ ಮಾತುಗಳು ಹೆಣ್ಮಕ್ಳು ಮುಂದೆ, ಹೆಣ್ಮಕ್ಳು ಆಂಕರ್ಗಳಿದ್ರೆ ಹೆಣ್ಮಕ್ಳು ಮುಂದೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ದಿರಾ ನೀವು ಮಾತಾಡಿದ್ದೀರಾ. ಅರ್ಥ ಆಗ್ತಾ ಇದೆಯಾ? ಹೆಣ್ಮಕ್ಳ ಮುಂದೆ ಯಾವ ರೀತಿ ಮಾತಾಡ್ಬೇಕಪ್ಪ ಅನ್ನೋ ಕನಿಷ್ಠ ಜ್ಞಾನ ಇಲ್ದಿರಾ ನೀವು ಮಾತಾಡಿದ್ದೀರಾ. ಅರ್ಥ ಆಗ್ತಾ ಇದೆ? ಯಾವ ವಿಡಿಯೋ, ನಾನು ಈ ವಿಡಿಯೋಕ್ ಮುಂಚೆ ಒಂದು ವಿಡಿಯೋ ತೋರಿಸ್ದೆ ನೋಡಿ, ಸೆಕೆಂಡ್ ವಿಡಿಯೋ. ಆ ವಿಡಿಯೋದಲ್ಲಿ ಆಂಕರ್ ಕುತ್ಕೊಂಡು ಹೂ 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 ಅಂತ ಇದ್ದಾರೆ. ಯಾರು? ಹೆಣ್ಮಕ್ಳು. ಆ ಹೆಣ್ಮಕ್ಳು ಮುಂದೆ ಯಾವ ರೀತಿ ಮಾತಾಡ್ಬೇಕು, ಹೆಂಗಸ್ರ ಮುಂದೆ ಯಾವ ರೀತಿ ಮಾತಾಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ತಮ್ಗಿಲ್ಲ ಅಂತಂದ್ರೆ ಆ ಗುರೂಜಿ ಸ್ಥಾನದಲ್ಲಿ ಕುತ್ಕೊಂಡಿರೋದಕ್ಕೆ ನೀವೆಷ್ಟು ಅಟ್ಲೀಸ್ಟ್ ಆ ಆಂಕರಿಂಗ್ ಮಾಡ್ತಕ್ಕಂತಹ ಆ ಆಂಕರ್ ಆದ್ರೂ ಅಟ್ಲೀಸ್ಟ್ ತಡಿಬೇಕಿತ್ತು ಇಂತಹ ಮಾತುಗಳನ್ನ ಮಾಡ್ಕೊಂಡು ಕುತ್ಕೊಂಡು TRPಗೋಸ್ಕರ ಏನಾದ್ರೂ ಮಾಡ್ತಾರೆ ಇವರು. ಈ ನ್ಯೂಸ್ ಚಾನೆಲ್ಸ್ ಇರ್ತಕ್ಕಂತಹ ಬುದ್ಧಿ ಅಶುದ್ಧ ತಿನ್ನೋ ಬುದ್ಧಿ. ಕೆಲವು ನ್ಯೂಸ್ ಚಾನೆಲ್ಸ್ ಅವ್ರಿಗೆ, ಎಲ್ಲಾರ್ಗು ಹೇಳ್ತಾ ಇಲ್ಲ, ಅಶುದ್ಧ ತಿಂತಕ್ಕಂತಹ ಬುದ್ಧಿ ಯಾರಿಗೆ? ಈ ಕೆಲವು ನ್ಯೂಸ್ ಮೀಡಿಯಾ ಚಾನೆಲ್ಸ್ ಅವ್ರಿಗೆ. TRPಗೋಸ್ಕರ ಯಾರು ಏನೇ ಹೇಳಿದ್ರು ಗುರುಜಿಗಳು ಅಂತ ಹೇಳ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಕುತ್ಕೊಂಡು ಇಷ್ಟಾನುಸಾರ ಇವ್ರು ಮಾತಾಡಿಸ್ತಾರೆ. ದಯವಿಟ್ಟು ಆದಿವರ್ಧನ್ ಗುರೂಜಿ ಅವರೇ, ನಿಮ್ಮ ತಪ್ಪನ್ನ ನೀವು ತಿಳ್ಕೊಳ್ಳಿ. ನನ್ನನ್ನೆಲ್ಲ ಅಂತ ಇರೋದು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಬಿಡ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಅದೇ 3 ಕೋಟಿ ಜನ ಯಾರು ಫಾಲೋ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರೋ ಅಭಿಮಾನದಿಂದ, ಅದೇ 3 ಕೋಟಿ ಜನ ತಿರುಗಿಸಿ ನಿಮ್ಗೆ ಹೊಡೆಯೋದಕ್ಕಿಂತ ಮುಂಚೆ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ದಯವಿಟ್ಟು ತಿಳ್ಕೊಂಡು ಮಾತಾಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ನೀವು ಅರ್ಥ ಮಾಡ್ಕೊಂತೀರಾ ಅಂತ ಹೇಳಿ ಭಾವಿಸ್ತಾ ಒಳ್ಳೇದಾಗ್ಲಿ.